ಬಂದ್ರ ದರ್ಶನ ಚೆನ್ನಾಗಾಯ್ತಾ ಪಾವನಿ? ಈಗ ಟೆನ್ಷನ್ ಕಮ್ಮಿ ಆಯ್ತಾ ಅದ್ಗೆ? ಏನಾಯ್ತು ಸೋರೆ, ಇನ್ನೂ ಯಾಕೆ ಹಾಗಿದ್ದೀರಾ? ಏನಾಯ್ತು ವಸು, ಯಾಕಾಗಿದ್ಯಾ? ನಾವೊಬ್ರು ಸ್ವಾಮೀಜಿನ ಭೇಟಿ ಮಾಡಿದ್ವಿ ಅತ್ತೆ. ಮನೇಲಿ ನಡೆದಿದ್ದ ಅಪಶಕುನದ ಬಗ್ಗೆ ವಸು ಅವ್ರನ್ನ ಕೇಳಿದ್ಲು. ಅವ್ರು ಏನ್ ಹೇಳಿದ್ರು ಅಂದ್ರೆ, ಸ್ವಾಮೀಜಿ ಹಾಗೆ ಹೇಳ್ದಾಗ್ಲಿಂದ ನನ್ನ ಭಯ ಇನ್ನೂ ಜಾಸ್ತಿ ಆಗ್ತಿದೆ ರೀ. ಯಾರಿಂದ ಅಪಾಯ ಆಗುತ್ತೆ ಅಂತ ಅರ್ಥ ಆಗ್ತಿಲ್ಲ. ಖಂಡಿತ ಆ ವ್ಯಕ್ತಿ ಹಾರಿಕನೇ ಆಗಿರ್ತಾಳೆ. ನಮಗೆ ಅಪಾಯ ಅಂತೇನಾದ್ರೂ ಆದ್ರೆ ಆದಿತ್ಯಯಿಂದನೋ ಇಲ್ಲ ಚಲ್ಪತಿಯಿಂದನೋ ಆಗುತ್ತೆ. ಹಾರಿಕಾ ಕೂಡ ಡೇಂಜರ್ ಅಣ್ಣ. ಅವಳು ನಮ್ಮ ಮೇಲೆ ಸೇಡ್ ತೀರಿಸ್ಕೊತಿದ್ದಾಳೆ. ಹಾರಿಕಾ ನಮ್ಮ ತಂಟೆಗೆ ಬರಲ್ಲ ಅಖಿಲ್. ವಸು ನಾನು ಜೋರಾಗಿ ಅವಳಿಗೆ ಹೇಳಿ ಬಂದಿದ್ದೀವಿ. ನೀವ್ ಹೇಳಿದ್ರೆ ಅವಳು ಕೇಳ್ಬಿಡ್ತಾಳಾ? ತುಂಬಾ ಹಠ ಅವಳಿಗೆ. ಆದಿತ್ಯಂಗೂ ಅಭಿ ವಾರ್ನ್ ಮಾಡಿದಾನೆ. ಚಲ್ಪತಿ ಜೈಲಲ್ಲಿದ್ದಾನೆ. ನನ್ ರಾಜನ ಅನ್ಯಾಯವಾಗಿ ಸಿಕ್ಕಾಕಿಸಿದ್ರಲ್ಲೋ. ಸ್ವಾಮೀಜಿ ಅಂತವ್ರೆ ನಿಮಗೆ ಹೇಳಿದ್ದಾರೆ ಅಂದಮೇಲೆ ನಾವು ಹುಷಾರಾಗಿರ್ಬೇಕು. ಯಾರೂ ಗಾಬರಿ ಆಗೋ ಅವಶ್ಯಕತೆ ಇಲ್ಲಮ್ಮ. ಎಲ್ಲರೂ ಧೈರ್ಯವಾಗೇ ಇರಿ, ಏನೂ ಆಗಲ್ಲ. ಆದ್ರೆ ಶಾಂತಿ ಪೂಜೆ ಮಾಡಿಸಿದ್ರೆ ಒಳ್ಳೇದಾಗತ್ತೇನೋ ರೀ. ನಾನು ಅದನ್ನೇ ಅನ್ಕೋತಿದ್ದೆ ವಸು. ದೋಷ ಏನಾದ್ರೂ ಇದ್ರೆ ಹೋಗುತ್ತೆ. ನನ್ ರಾಜನ ಜೈಲು ಕಳ್ಸಿ ಹಾರಿಕಂಗೆ ವಿಚ್ಛೇದನ ಕೊಡ್ಸಿ ಮನೆಯಿಂದ ಆಚೆ ಹಾಕಿದ್ರಿ. ಇದಕ್ಕಿಂತ ದೊಡ್ಡ ಪಾಪ ಇನ್ನೇನಿರುತ್ತೆ? ಖಂಡಿತ ಶಾಂತಿ ಪೂಜೆ ಮಾಡೋಣ. ಸ್ವಾಮೀಜಿ ಎಚ್ಚರಿಕೆ ಕೊಟ್ಟ ಮೇಲೂ ಹುಷಾರಾಗಿಲ್ಲ ಅಂತಂದ್ರೆ ಅನಾಹುತ ಆಗುತ್ತೆ. ರಾಕಿಗೆ ಏನಾಗುತ್ತೋ ಏನೋ ಅಂತ ನನಗೆ ಭಯ ಆಗ್ತಿದೆ. ಆದಷ್ಟು ಬೇಗ ಏನಾದ್ರೂ ಮಾಡಬೇಕು. ಸರಿ ಹೊಸವ್ರೆ, ನೀವೇನು ಭಯಪಡಬೇಡಿ. ರಾಕಿಗೆ ಏನೂ ಆಗಲ್ಲ. ನೀನ್ ಹೋಗಿ ರೆಸ್ಟ್ ತಗೋ ವಸು. ನಾನು ಹೋಗಿ ಅಡ್ಗೆ ಮಾಡ್ತೀನಿ. ಇಲ್ಲಿ ಎಲ್ರೂ ಕತ್ತು ಒಡವೆಯಿಂದ ಹೊಳಿತಿದೆ. ನಾನು ನನ್ನ ಮಗಳೇ ಬೋಳ್ ಕತ್ತಲ್ಲಿರೋದು. ಅಣ್ಣ, ನನಗೆ ಸ್ವಲ್ಪ ದುಡ್ಡು ಬೇಕಿತ್ತು. ಇವಾಗ ನಿನಗೆ ದುಡ್ಡು ಯಾಕೆ? ನನ್ನ ಮಗಳಿಗೆ ಒಡವೆ ಬೇಕಮ್ಮ. ಇವಾಗ ನಿನಗೆ ಯಾಕೆ ದುಡ್ಡು? ಮದ್ವೆ ವಯಸ್ಸಿಗೆ ಬಂದಿರೋ ಹುಡುಗಿ ಕತ್ತಲ್ ಒಂಚೂರು ಬಂಗಾರ ಇಲ್ಲ ಅಂದ್ರೆ ಏನ್ ಚೆನ್ನಾಗಿರುತ್ತೆ? ಶಿವ, ನೀನು ಓದ್ತಾ ಇದ್ದಾಳಲ್ವಾ ದಮಯಂತಿ? ಮದುವೆ ಟೈಮಿಂಗ್ ಮಾಡ್ಸೋಣ ಬಿಡು. ದಿನೇ ದಿನೇ ಬಂಗಾರದ ರೇಟು ಬೆಟ್ಟದ ತರ ಏರ್ತಿದೆ ಅಣ್ಣ. ಮೊದ್ಲೇ ಒಡವೆ ತೆಗ್ದಿಟ್ಕೊಂಡ್ರೆ ಒಳ್ಳೇದಲ್ವಾ? ನಿನ್ನ ಮಗಳಿಗೆ ಮಾತ್ರನಾ? ನಿನಗೂ ಬೇಕಾ? ಕೇಳಿಲಿ, ನನ್ ಕತ್ತು ಕೂಡ ಬೋಳಾಗಿದೆ ಅಲ್ವಾ? ಈ ಮನೆ ಮಗಳು ನಾನು. ನನಗ್ ಒಡವೆ ಕೊಡ್ಸಿದ್ರೆ ಏನ್ ತಪ್ಪು? ಎಲ್ರಿಗೂ ತಗೊಳ್ಳೋಣ ಬಿಡೆ, ಆ ಸಮಯ ಬರ್ಲಿ. ಇವಾಗ ಯಾಕೆ? ಈಗ ಒಡವೆ ತಗೊಳ್ಳೋ ಸಮಯ ಅಲ್ವಾ ಅಮ್ಮ? ಮನೆಯಲ್ಲಿ ಚಿಕ್ಕ ಅಪಶಕುನಾಗಿದೆ ದಮಯಂತಿ. ಶಾಂತಿ ಪೂಜೆ ಮಾಡಿಸ್ಬೇಕು. ಈಗ ಅದ್ರ ಬಗ್ಗೆ ಯೋಚನೆ ಮಾಡ್ಬೇಕು. ರಾಕಿ ಫೋಟೋ ಕೆಳಗ್ ಬಿತ್ತು ಅಂತ, ವಸೋದ್ಕೆ ಕಣ್ಣು ಅದುರ್ತು ಅಂತ ಶಾಂತಿ ಪೂಜೆಗೋಸ್ಕರ ದುಡ್ಡು ಖರ್ಚು ಮಾಡ್ತೀರಾ ಹೊರತು ನನ್ ಮಗಳು ಒಡವೆಗೋಸ್ಕರ ಕೇಳಿದ್ರೆ ದುಡ್ಡು ಕೊಡಲ್ವಾ? ಅಷ್ಟೇ ಬಿಡಿ. ನಾನು ನನ್ ಮಗಳು ನಿಮಗಷ್ಟು ಮುಖ್ಯ ಏನಲ್ವಲ್ಲ.
ಸುಮ್ಮನೆ ಜಗಳ ಮಾಡಕ್ಕೆ ಹೋಗ್ಬೇಡ ದಮಯಂತಿ. ನೀನು ಕೇಳಿದ್ದನ್ನು ಕೊಡಿಸ್ತೀವಿ, ಸ್ವಲ್ಪ ತಾಳ್ಮೆಯಿಂದ ಇರು. ಇವಾಗಲ್ಲ ಅಂದ್ರೆ ಇನ್ಯಾವಾಗ ಕೊಡಿಸ್ತೀರಾ ಅಣ್ಣ? ಅಲ್ಲಿವರೆಗೂ ನನ್ನ ಮಗಳು ಬೋಳ್ಕತ್ತಲ್ಲೇ ಇರ್ಬೇಕಾ? ನಿನಗೇನಾದ್ರೂ ಬೇಕಿದ್ರೆ ನಾನು ಕೊಡ್ತೀನಿ ಬಿಡೆ. ನಿನ್ನ ಒಡವೆನೋ ಇನ್ನೊಬ್ರು ಒಡವೆನೋ ಶಿವಾನಿ ಯಾಕಮ್ಮ ಹಾಕೋಬೇಕು? ಅವಳಿಗೆ ಅಂತ ಒಡವೆ ಇರ್ಬೇಕಲ್ವಾ? ಅಭಿ ಕೊಡಿಸ್ತೀನಿ ಅಂತ ಹೇಳಿದನಲ್ಲ ದಮಯಂತಿ, ಯಾಕಾಗ ಆರ್ಗ್ಯೂ ಮಾಡ್ತಾ ಇದೆಯಾ? 3 ಗಂಡ್ಮಕ್ಳು ಮಧ್ಯೆ ಒಬ್ಳು ಹೆಣ್ಮಗಳು. ಬಾಯ್ ಬಿಟ್ಟು ಕೇಳ್ತಿದ್ದೀನಣ್ಣ. ಏನೋ ತಮ್ಮಯ್ಯ, ನಾನು ಹೀಗೆ ಕೇಳಿದ ತಪ್ಪ? ನಿನ್ ಸೋದ್ರ ಸೊಸೆ ಒಡವೆ ಇಲ್ಲದೆ ಹೇಗಿರ್ತಾಳೆ ಹೇಳು? ಹೊಸೋದ್ಕೆ ಹತ್ರ ಒಡವೆ ಇದೆ, ಪಾವನಿ ಅದಕ್ಕೆ ಹತ್ರ ಒಡವೆ ಇದೆ, ನನ್ನ ಮಗಳಿಗೆ ಇಲ್ಲ. ದೊಡ್ಡ ಸೊಸೆಯರಿಬ್ರು ಒಡವೆ ಹಾಕೊಂಡು ಮನೇಲಿ ಓಡಾಡ್ತಿದ್ರೆ ನನ್ನ ಮಗಳು ಬೋಳ್ಕತ್ತಲ್ಲಿ ಓಡಾಡ್ಬೇಕಾ? ಅಗತ್ಯ ಬಿದ್ದಾಗ, ಸಮಯ ಬಂದಾಗ ಖಂಡಿತವಾಗ್ಲೂ ಎಲ್ಲನೂ ತಗೊಳ್ಳೋಣ ದಮಯಂತಿ. ಸುಮ್ಮನೆ ಜಗಳ ಮಾಡಕ್ಕೆ ಹೋಗ್ಬೇಡ. ಮಾತಾಡಿದ್ರೆ ಜಗಳ ಅಂತೀಯಲ್ಲ ಅಣ್ಣ. ನಾನು ಕೂಡ ಅಮ್ಮನ ಹೊಟ್ಟೆಲೇ ಅಲ್ವಾ ಹುಟ್ಟಿದ್ದು. ನಾನು ಹುಟ್ಟಿದ ತಕ್ಷಣ ತೆಗೆದು ಬಿಸಾಕುದ್ರಿ. ಇಷ್ಟು ವರ್ಷ ನನ್ನ ಬಗ್ಗೆ ಒಬ್ರು ತಲೆ ಕೆಡಿಸ್ಕೊಳ್ಳೋರು ಇರಲಿಲ್ಲ. ಕಡೆ ಪಕ್ಷ ನನ್ನ ಮಗಳಾದ್ರೂ ಸಂತೋಷವಾಗಿರ್ಬಾರ್ದಾ? ಮನೇಲಿ ಇವಾಗ ನಡೀತಿರೋದೇನು, ನೀನ್ ಕೇಳ್ತಿರೋದೇನು ದಮಯಂತಿ? ಅದೇ ಕೇಳ್ತಿದ್ದೀನಣ್ಣ. ನಿಮ್ ವಿಷಯದಲ್ಲಿ ಚಿಕ್ಕ ಲೋಪ ಆದ್ರೂ ತಕ್ಷಣ ಎಲ್ಲರೂ ಒಂದಾಗ ಹೋಗ್ತೀರಿ, ವಸು ಅತ್ತಿಗೆಗೆ ಸಮಾಧಾನ ಮಾಡ್ತೀರಿ. ನನ್ನ ಮಗಳ ಬಗ್ಗೆ ಕೇಳಿದ ಮಾತ್ರಕ್ಕೆ ಸಮಯ ಅಗತ್ಯ ಅಂತೆಲ್ಲ ಅಂತಿದ್ದೀರಾ? ನಾವು ನೀನು ಬೇರೆ ಎಲ್ಲ ಕಡೆ, ಎಲ್ಲರೂ ಒಂದೇ. ಅದನ್ ಬರೀ ಮಾತಲ್ಲಮ್ಮ, ನಡವಳಿಕೆಯಲ್ಲೂ ತೋರಿಸ್ಬೇಕು. ಯಾರಿಗೇನು ಬೇಕೋ ನಾವು ನೋಡ್ಕೋತೀವಿ ದಮಯಂತಿ, ಸುಮ್ಮನೆ ತೊಂದರೆ ಮಾಡ್ಕೋಬೇಡ. ಕೇಳಿಲಿ, ನೀನ್ ನಿನ್ ಮಗನ ವಿಷಯಕ್ಕೆ ಆತಂಕ ಪಡ್ಬೋದು, ನಾನ್ ಮಾತ್ರ ನನ್ನ ಮಗಳ ವಿಷಯದಲ್ಲಿ ಆತಂಕ ಪಡ್ಬಾರ್ದಾ? ಯಾವ್ದಕ್ಕೆ ಹೋಲಿಸ್ತಿದ್ಯಾ ದಮಯಂತಿ? ರಾಕಿ ವಿಷಯ ಬೇರೆ, ಶಿವಾನಿ ವಿಷಯ ಬೇರೆ. ಆ ಮನೇಲಿ ಎಲ್ರೂ ಸಮಾನ ಅಂದ್ಮೇಲೆ ಎಲ್ಲ ವಿಷಯನೂ ಒಂದೇ ಅಲ್ವಾ ಅತ್ಗೆ? ರಾಕಿಗೋಸ್ಕರ ಶಾಂತಿ ಪೂಜೆ ಮಾಡಿಸ್ಬೇಕು ಅಂದ್ಮೇಲೆ ನನ್ನ ಮಗಳಿಗೋಸ್ಕರ ಒಡವೆ ಮಾಡಿಸಲ್ವಾ? ಶಾಂತಿ ಪೂಜೆಗೆ ಎಷ್ಟು ಖರ್ಚಾಗುತ್ತೆ ದಮಯಂತಿ? ಒಡವೆ ತಗೋಬೇಕು ಅಂದ್ರೆ ತುಂಬಾ ದುಡ್ಡು ಬೇಕು. ಆ ದುಡ್ಡನ್ನ ಅಡ್ಜಸ್ಟ್ ಮಾಡ್ಕೋಬೇಕಲ್ವಾ? ಇಷ್ಟು ದೊಡ್ಡ ಮನೇಲಿದೀವಿ, ದುಡ್ಡಿಗೇನ್ ಕಮ್ಮಿ? ಕೆಲವೊಂದನ್ನು ನಿನಗೆ ಹೇಳಿದ್ರೆ ಅರ್ಥ ಆಗಲ್ಲ ದಮಯಂತಿ. ಯಾವ ಕೆಲಸ ಆದರೂ ಸಮಯ ನೋಡಿಕೊಂಡು, ಅಗತ್ಯ ನೋಡ್ಕೊಂಡು ಮಾಡಬೇಕು. ನಿನ್ನ ಜವಾಬ್ದಾರಿ ನಮ್ಮ 3 ಜನ ಅಣ್ಣ ತಮ್ಮಂದ್ರು ಅಂತ ಹೇಳ್ತಾನೆ. ಪ್ರತಿ ಸಲನೂ ಈ ಥರ ಜಗಳ ಮಾಡಿ ಮನೇಲಿರೋ ಪ್ರೀತಿ ಗೌರವನ ಹಾಳು ಮಾಡ್ಕೊಳಕ್ ಹೋಗ್ಬೇಡ. ಅದಲ್ಲ ಅಣ್ಣ. ಸಾಕ್ ನಿಲ್ಸೆ. ಆ ಸಮಯ ಬಂದಾಗ ಎಲ್ಲ ಬರುತ್ತೆ. ಸುಮ್ಮನೆ ಅಬಿಗೆ ಕೋಪ ಬರೆಸ್ಬೇಡ. ನೀನ್ ರೆಸ್ಟ್ ತಗೊಳ್ದೆ ಮತ್ತೆ ಯಾಕೆ ಬಂದೆ ವಸು? ಮಲ್ಕೊಳ್ಳೋದಕ್ಕೆ ಆಗ್ತಿಲ್ಲ ಅತ್ತೆ. ನನ್ನ ಮನಸ್ಸೆಲ್ಲ ರಾಕಿ ಸುತ್ತಾನೆ ಸುತ್ತಾ ಇದೆ. ಆ ಸ್ವಾಮೀಜಿ ಹೇಳಿದ್ ಕೇಳಿದ್ಮೇಲೆ ಇನ್ನೂ ಭಯ ಆಗ್ತಿದೆ. ಮಕ್ಕಳು ಸ್ಕೂಲಿಂದ ಹೊರಟಿದಾರೋ ಇಲ್ವೋ ಅಂತ ಒಂದ್ಸಲ ಕೇಳು ಅಭಿ. Twinkle, twinkle, little star, how I wonder what you are. Up above the world so high, like a diamond in the sky. ಏಯ್, ಕಾಗೆ ಥರ ಯಾಕೆ ಕಿರಿಸ್ತಿದ್ದೀರಾ? ನಿಲ್ಲಿಸಿ. ಆಟೋ ಅಣ್ಣ, ನೀನು ಸಿನಿಮಾ ಸಾಂಗ್ಸ್ ಹಾಕು. ಸಿನಿಮಾ ಸಾಂಗ್ಸ್ಗಿಂತ ನನ್ನ ತಂಗಿರ ಹಾಡು ರೈಮ್ಸೇ ತುಂಬ ಚೆನ್ನಾಗಿರುತ್ತೆ. ಆ ರೈಮ್ಸ್ ಕೇಳ್ತಿದ್ರೆ ಇನ್ನೂ ಸ್ಕೂಲಲ್ಲಿದ್ದೀವೇನೋ ಅಂತ ಅನಿಸುತ್ತೆ. ಸ್ಕೂಲ್ ಅಂದ್ರೆ ನಿನಗೆ ಭಯ ಅಂತ ಹೇಳೋಕಿಟ್ಟು. ಇವ್ನಿಗೆ ಓದು ಅಂದ್ರೇನೆ ಭಯ. ನನಗೆ ಯಾಕೆ ಭಯ? ನಿಮ್ಮನ್ನ. ಅಯ್ಯೋ, ಬಾಂಬು 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 ಬಾಂಬು. ಏನಾಯ್ತು ಅಣ್ಣ? ಟೈರ್ ಬ್ಲಾಸ್ಟ್ ಆಗಿರ್ಬೇಕಪ್ಪ. ಟೈರ್ ಬ್ಲಾಸ್ಟ್ ಅಂತೆ. ಇವನು ಬಾಂಬ್ ಅನ್ಕೊಂಡು ಭಯ ಪಟ್ಕೊಂಡ. ಇವನಿಗೆ ಭಯನೇ ಮೇಲು. ಮೇಲ್ ಮಾತ್ರ ಹೀರೋ ಥರ ಫೋರ್ಸ್ ಕೊಡ್ತಾನೆ.
ನೀವು ಸುಮ್ಮನಿರಿ. ಇವಾಗ ಏನು ಮಾಡೋದು? ಭಯ ಏನಿಲ್ಲಪ್ಪ, ಸ್ಪೇರ್ ಟೈರ್ ಇದೆ, 5 ನಿಮಿಷದಲ್ಲಿ ಬದಲಾಯಿಸ್ತೀನಿ. ಸರಿ ಅಣ್ಣ. ಆಯ್ ಎಲ್ಲಿಗೆ ಬಾಬಾ? ಐಸ್ ಕ್ರೀಮ್ ತಗೊಳಕ್ಕೆ. ಅಣ್ಣ ನಮಗೂ ಐಸ್ ಕ್ರೀಮ್ ಬೇಕು. ಬೇಡ ಅನು, ಐಸ್ ಕ್ರೀಮ್ ತಿಂದ್ರೆ ಜ್ವರ ಬಂದ್ಬಿಡುತ್ತೆ. ಏನಾಗಲ್ಲ ಅಣ್ಣ, ಕೊಡ್ಸಣ್ಣ. ಐಸ್ ಕ್ರೀಮ್ ಕೊಡ್ಸೋ ಮುಖನ ಇವಂದು, ವೇಸ್ಟ್ ಇವನು. ನಮ್ಮ ಅಣ್ಣಂಗೆ ಏನಾದರೂ ಬೈದ್ರೆ ಸುಮ್ಮನೆ ಇರಲ್ಲ. ನಿಮ್ಮ ಕೈಯಲ್ಲಾದ್ರೆ ಇವನಿಂದ ಐಸ್ ಕ್ರೀಮ್ ತೆಗೆಸ್ಕೊಳ್ಳಿ. ನಮ್ಮ ಅಣ್ಣ ಐಸ್ ಕ್ರೀಮ್ ಕೊಡಿಸ್ಲಿಲ್ಲ ಅಂದ್ರೂ ನಮ್ಗೆ ಇಷ್ಟನೇ. ನೀವಿಬ್ರು ಇಲ್ಲೇ ಇರಿ, ನಾನು ಹೋಗಿ ತಗೊಂಬರ್ತೀನಿ. ಯೇ ಅಮ್ಮ, ಅಣ್ಣ 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 ರಾಕಿ, ಅಣ್ಣ ರಾಕಿ ಎದ್ದೇಳು. ರಾಕಿ ಅಣ್ಣ 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 ಎದ್ದೇಳು ಅಣ್ಣ 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 ರಾಕಿ. ಅಣ್ಣ 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 ರಾಕಿ, ಪುಟ್ಟ. ರಾಕಿ ಎದ್ದೇಳು. ರಾಕಿ, ಎದ್ದೇಳು ಅಣ್ಣ. ರಾಕಿ. ಅಣ್ಣ ರಾಕಿ ಪುಟ್ಟ, ಅಯ್ಯೋ ರಾಕಿಗೆ ಏಟಾಗಿದೆ, ಪ್ರಜ್ಞೆನೂ ತಪ್ಪಿದೆ, ಈಗೇನ್ ಮಾಡೋದು? ರಾಕಿ ಪುಟ್ಟ ಹೇಳಪ್ಪ, ಅಣ್ಣ ಅಣ್ಣ ಎದ್ದೇಳು ಹೇಳಪ್ಪ. ಅಣ್ಣ. ಪುಟ್ಟ ಏನಾಯ್ತು? ಯಾರೋ ಹುಡುಗಂಗೆ ಡಿಕ್ಕಿ ಹೊಡೆದೋದ್ ನಮ್ಮ ಹಾಸ್ಪಿಟಲ್ ಕರ್ಕೊಂಡು ಹೋಗೋಣ ಅಂದ್ರೆ ನನ್ನ ಆಟೋ ಪಂಚರ್ ಆಗಿದೆಯಮ್ಮ. ಹೌದಾ? ಹುಡುಗನ್ನ ನಾನೇ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತೀನಿ, ನನ್ನ ಕಾರಲ್ಲಿ ಮಲಗಿಸಿ. ತುಂಬಾ ತುಂಬಾ ಥ್ಯಾಂಕ್ಸ್ ಮೇಡಮ್. ನಡೀರಿ, ನಾನು ನಿಮ್ಮ ಜೊತೆ ಹಾಸ್ಪಿಟಲ್ಗೆ ಬರ್ತೀನಿ. ಮಕ್ಕಳನ್ನ ಬಿಟ್ಟು ಬರ್ತೀಯಾ? ಅವರನ್ನು ಹಾಸ್ಪಿಟ್ಲ್ ಕರ್ಕೊಂಡು ಹೋದ್ರೆ ಹೆದರ್ಕೋತಾರೆ. ಪಕ್ಕದಲ್ಲೇ ಸುಜಾತ ಹಾಸ್ಪಿಟ್ಲ್ ಇದೆ, ಹುಡುಗನ್ನ ನಾನಲ್ಲಿ ಅಡ್ಮಿಟ್ ಮಾಡ್ತೀನಿ. ಅಷ್ಟರಲ್ಲಿ ಮಕ್ಕಳನ್ನ ಮನೆಗೆ ಕರ್ಕೊಂಡು ಹೋಗಿ ಈ ವಿಷಯನ ಅವ್ರಿಗೆ ಹೇಳು. ಸರಿ ಮೇಡಮ್. ಮಕ್ಕಳ, ಯು ಡೋಂಟ್ ವರಿ, ನಿಮ್ಮ ಅಣ್ಣಂಗೆ ಏನೂ ಆಗಲ್ಲ. ಏನಾಯ್ತು? ಹುಡುಗಂಗೆ ಆಕ್ಸಿಡೆಂಟ್ ಆಗಿದೆ, ಸ್ವಲ್ಪ ಬೇಗ ನೋಡಿ. ಅಟೆಂಡರ್ಸ್ ಕರ್ಕೊಂಡು ಬನ್ನಿ. ಬೇಗ. ಡಾಕ್ಟರ್ ನಿಮ್ಮನ್ನು ಕರೀತಿದ್ದಾರೆ.
ಡಾಕ್ಟರ್, ಹುಡುಗ ಹೇಗಿದ್ದಾನೆ? ತಲೆಗೆ ಬಲವಾದ ಏಟ್ ಬಿದ್ದಿದೆ, ಏನೂ ಅರ್ಥ ಆಗ್ತಿಲ್ಲ. ಕೆಲವು ಟೆಸ್ಟ್ ಮಾಡಬೇಕು. ಡೂ ಇಟ್ ಡಾಕ್ಟರ್. ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ, ಹುಡುಗನ್ನ ಉಳಿಸಿ. ನಮ್ಮ ಪ್ರಯತ್ನ ನಾವು ಮಾಡ್ತೀವಿ. ಮಮ್ಮಿ ಮಮ್ಮಿ ಡ್ಯಾಡಿ ಡ್ಯಾಡಿ ಮಮ್ಮಿ ಡ್ಯಾಡಿ ಡ್ಯಾಡಿ ಮಮ್ಮಿ ಡ್ಯಾಡಿ ಮಮ್ಮಿ ಮಮ್ಮಿ ಡ್ಯಾಡಿ ಮಮ್ಮಿ ಡ್ಯಾಡಿ. ಅನು, ಕೀರ್ತಿ, ಏನಮ್ಮ? ಏನಾಯ್ತು? ಯಾಕೆ ಅಳ್ತಿದ್ದೀರಾ? ಅದು ಡ್ಯಾಡಿ ಅಣ್ಣ. ನೀವಿಬ್ರು ಮಾತ್ರ ಬಂದಿದ್ದೀರಲ್ಲ, ಅಣ್ಣ ಎಲ್ಲಿ? ಅಣ್ಣಂಗೆ ಆಕ್ಸಿಡೆಂಟ್ ಆಗಿದೆ ಮಮ್ಮಿ. ರಾಕಿ ಆಕ್ಸಿಡೆಂಟ್ ಆಯ್ತಾ? ಇವಾಗ ಹೇಗಿದ್ದಾನೆ? ಎಲ್ಲಿದ್ದಾನೆ? ಅಯ್ಯೋ ವಸು, ಮಮ್ಮಿ ಎದೋಳು ಮಮ್ಮಿ. ಹೋಗ್ ನೀರ್ ತಗೊಂಬ. ಸರಿ ಅಕ್ಕ. ವಸು, ಮಮ್ಮಿ ಎದೋಳು ಮಮ್ಮಿ. ಮಮ್ಮಿ ಎದೋಳು ಮಮ್ಮಿ. ಮಮ್ಮಿ ವಸು ಇದಲ್ಲಮ್ಮ, ಮಮ್ಮಿ. ಅಭಿ ತಗೋ. ರಾಕಿ ಏನು ಅಂದ್ರೆ ರಾಕಿಗೆ ಆಕ್ಸಿಡೆಂಟ್. ಏನೂ ಆಗಲ್ಲ, ರಾಕಿಗೆ ಏನೂ ಆಗಲ್ಲ ರೀ. ಕಿಟ್ಟು, ಆಕ್ಸಿಡೆಂಟ್ ಹೇಗಾಯ್ತು? ನಾವು ಬರ್ಬೇಕಾದ್ರೆ ಆಟೋ ಕೆಟ್ಟೋಯ್ತು. ಎಲ್ರೂ ಇಳಿದ್ವಿ. ಅಷ್ಟರಲ್ಲಿ ಯಾರೋ ಬಂದು ರಾಕಿಗೆ ಗುದ್ಬಿಟ್ರು. ನಿನ್ಗೂ ರಾಕಿಗೂ ಏನಾದ್ರೂ ಏಟಾಯ್ತಾ? ಸಣ್ಣ ಪುಟ್ಟ ಗಾಯ ಆಗಿದೆ. ಒಬ್ರು ಆಂಟಿ ಬಂದು ರಾಕಿನ ಆಸ್ಪತ್ರೆ ಕರ್ಕೊಂಡೋದ್ರು. ಯಾವ ಹಾಸ್ಪಿಟಲ್ ಅಂತ ಗೊತ್ತಾ? ಸುಜಾತ ಹಾಸ್ಪಿಟಲ್ ಮಾವ. ಏನು ಅಂದ್ರೆ ನನ್ ರಾಕಿ. ನೀವೇನು ಆತಂಕ ಪಡಕ್ಕೆ ಹೋಗ್ಬಿಡಿ, ನಾವು ಈಗಲೇ ಹಾಸ್ಪಿಟಲ್ಗೆ ಹೋಗೋಣ ಬನ್ನಿ. ನಮ್ಮ ರಾಕಿ ಹೇಗಿದ್ದಾನೀಗ? ನೀವ್ಯಾರು? ರಾಕಿ ನನ್ನ ಮಗ ಡಾಕ್ಟರ್. ಅವನಿಗೆ ಆಕ್ಸಿಡೆಂಟ್ ಆಗಿದ್ದಕ್ಕೆ ಇದೇ ಹಾಸ್ಪಿಟ್ಲಿಗೆ ಕರ್ಕೊಂಡ್ಬಂದಿದ್ದಾನೆ. ಓಹೋ, ಆ ಹುಡುಗನ? ಅವನೀಗ ICUಲಿದ್ದಾನೆ. ನನ್ನ ಮೊಮ್ಮಗನ ಪರಿಸ್ಥಿತಿ ಇವಾಗ ಹೇಗಿದೆ ಡಾಕ್ಟರ್? ಹೆಡ್ ಇಂಜುರಿ ಆಗಿದೆ. ಕಂಡೀಷನ್ ಸ್ವಲ್ಪ ಕ್ರಿಟಿಕಲ್ ಆಗಿದೆ. ಅವನಿಗೆ ಪ್ರಜ್ಞೆ ಬರೋವರೆಗೂ ಯಾವ ವಿಷಯನೂ ಹೇಳಕ್ಕಾಗಲ್ಲ. ಈಗ ನಮ್ಮ ರಾಕಿ ನೋಡ್ಬೋದಾ ಡಾಕ್ಟರ್? ಒಂದ್ ಸೆಕೆಂಡ್. ನೀವು ಹುಡುಗನ ಸಂಬಂಧಿಕರಾದ್ರೆ ಅವ್ರು ಯಾರು? ಹುಡುಗನ್ನ ಅವರೇ ಕರ್ಕೊಂಡು ಬಂದು ಅಡ್ಮಿಟ್ ಮಾಡಿದ್ದು. ನಾನೇನೋ ಅವರೇ ಹುಡುಗನ ತಾಯಿ ಅನ್ಕೊಂಡೆ. ನಮಸ್ತೆ ಮೇಡಮ್, ನಾವು ಆ ಹುಡುಗನ ಪೇರೆಂಟ್ಸು. ನಮಸ್ತೆ, ನನ್ನ ಹೆಸರು ಶ್ಯಾಮ್ಲಾ. ಥ್ಯಾಂಕ್ ಯು ಸೋ ಮಚ್ ಕಣ್ರಿ. ಟೈಮ್ ಸರಿಯಾಗಿ ನನ್ನ ಮಗನ ಹಾಸ್ಪಿಟ್ಲಿಗೆ ಕರ್ಕೊಂಡು ಬಂದು ನಮಗೆ ತುಂಬಾ ಹೆಲ್ಪ್ ಮಾಡಿದ್ದೀರಾ. ಥ್ಯಾಂಕ್ಸ್ ಅ ಲಾಟ್. ಇಟ್ಸ್ ಓಕೆ. ನಾನು ಅದೇ ರೋಡಲ್ಲಿ ಹೋಗ್ತಿದ್ದೆ. ಹುಡುಗನ್ನ ಅಲ್ಲಿ ನೋಡಿದ ಮೇಲೆ ಮನಸ್ಸಿಗೆ ತುಂಬಾ ನೋವಾಯಿತು. ತಕ್ಷಣ ನನ್ನ ಕಾರಲ್ಲಿ ಕರ್ಕೊಂಡು ಬಂದೆ. ದೇವತೆ ತರ ಬಂದು ನಮ್ಮ ಹುಡುಗನ ಕಾಪಾಡಿದಿರಾ. ನಿಮ್ ಋಣನ ಈ ಜನ್ಮದಲ್ಲಿ ತೀರ್ಸಕ್ಕಾಗಲ್ಲ. ಋಣ ಅಂತೆಲ್ಲ ಯಾಕಂತೀರ ಬಿಡಿ.
ನನಗೂ ನಿಮ್ಮ ಹುಡುಗನ ಥರ ಮಗ ಇದ್ದ. ಹೋಗಿ ನೋಡಿ. ರಾಕಿ da di da re